ಜೈ ಹಿಂದ್ ಸ್ನೇಹಿತರೆ, ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ರಾಮಬಾಣದಂತ ಒಂದು ಸೆಷನ್ ತಗೊಂಡು ಬಂದಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಬೇರೆ ಬೇರೆ ರಾಜ್ಯ ಸರ್ಕಾರಗಳ 2025ರ ಪ್ರಮುಖ ಯೋಜನೆಗಳ ಬಗ್ಗೆ ಸಂಪೂರ್ಣ ವಿವರವನ್ನು ನೀಡ್ತಾ ಹೋಗ್ತೀವಿ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಇವತ್ತಿನ ವಿಡಿಯೋದಲ್ಲಿ 30 ಪ್ರಮುಖ ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀವಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಎಲವೇಟ್ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಎಲವೇಟ್ ಯೋಜನೆ. ಸೊ ಎಲವೇಟ್ ಯೋಜನೆ ತುಂಬ ಪ್ರಮುಖವಾದಂಥ ಯೋಜನೆ. ಇದನ್ನು ಪ್ರಾರಂಭಿಸಿದ್ದು ಕರ್ನಾಟಕ ಸರ್ಕಾರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಕರ್ನಾಟಕ ಸರ್ಕಾರದ ಐ.ಟಿ.ಬಿ.ಟಿ ಇಲಾಖೆ ಈ ಎಲವೇಟ್ ಯೋಜನೆಯನ್ನು 2025ನೇ ಸಾಲಿನಲ್ಲಿ ಜಾರಿಗೆ ತಂತು. ಏನಿದು ಎಲವೇಟ್ ಯೋಜನೆ ಅಂತ ಕೇಳಿದ್ರೆ, ಈ ಹೊಸ ಉದ್ಯಮಗಳನ್ನು ಶುರು ಮಾಡೋರಿಗೆ, ಪ್ರಾರಂಭಿಸುವವರಿಗೆ ಒಂದು ಸ್ಟಾರ್ಟಪ್ ಆಗಿರುವಂಥ ಒಂದು ಯೋಜನೆ. ಇದು ಸ್ಟಾರ್ಟಪ್ ಸ್ಕೀಮ್. ಯಾರಿಗೆ? ಯುವ ಉದ್ದಿಮೆದಾರರಿಗೆ. ಇದೊಂದು ಸ್ಟಾರ್ಟಪ್ ಸ್ಕೀಮ್ ಆಗಿದ್ದು ಈ ಸ್ಕೀಮ್ನಲ್ಲಿ 50 ಲಕ್ಷದವರೆಗೆ ಸಹಾಯಧನ, ಸಾಲವನ್ನು ನೀಡುವಂಥ ಒಂದು ಯೋಜನೆ ಆಗಿದೆ. ಇದು ನೂತನವಾಗಿ ಸ್ಟಾರ್ಟ್ ಮಾಡುವಂತಹ ಹೊಸ ಉದ್ಯಮಿಗಳಿಗೆ ಸ್ಟಾರ್ಟಪ್ ಸ್ಕೀಮ್ ರೀತಿಯಾಗಿ 50 ಲಕ್ಷದವರೆಗೆ ಸಾಲವನ್ನು ನೀಡುವಂತಹ ಒಂದು ಯೋಜನೆ ಎಲವೇಟ್ ಯೋಜನೆ, ಕರ್ನಾಟಕ ಸರ್ಕಾರದ್ದು. ಶ್ರಮಶ್ರೀ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಶ್ರಮಶ್ರೀ ಯೋಜನೆ ನೋಡಿ, ಬಂಗಾಳದ ಪ್ರವಾಸಿ ಶ್ರಮಿಕರಿಗೆ ಪ್ರೋತ್ಸಾಹ ನೀಡುವಂಥ ಯೋಜನೆ. ಅಂದರೆ ಬಂಗಾಳಕ್ಕೆ ಬೇರೆ ಬೇರೆ ಉದ್ಯೋಗದ ಅಡಿಯಲ್ಲಿ ಆಗಮಿಸಿರುವಂಥವರಿಗೆ ಯೋಜಿಸಲಾದ ಯೋಜನೆ ಇದು ಶ್ರಮಶ್ರೀ ಯೋಜನೆ. ಸೊ ಈ ಯೋಜನೆಯಲ್ಲಿ, ಶ್ರಮಶ್ರೀ ಯೋಜನೆಯಲ್ಲಿ 5,000 ಮಾಸಿಕ ಧನ ಸಹಾಯ. ಅಂದರೆ ಅವರ ಉದ್ಯೋಗ ಸಿಗುವವರೆಗೆ ವರ್ಷಕ್ಕೆ 5,000, ತಿಂಗಳಿಗೆ 5,000, ಮಾಸಿಕ 5,000, ವರ್ಷದವರೆಗೆ, 1 ವರ್ಷದವರೆಗೆ ಪ್ರತಿ ತಿಂಗಳು 5,000. ಅಂದರೆ ಅವರಿಗೆ ಉದ್ಯೋಗ ಸಿಗುವವರೆಗೆ, ಅಷ್ಟರೊಳಗೆ ಸರ್ಕಾರ ಅವರಿಗೆ ಉದ್ಯೋಗದ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು. ಸೊ ಇದು ಶ್ರಮಶ್ರೀ ಯೋಜನೆ. ಇದು ಬಂಗಾಳಕ್ಕೆ ಬೇರೆ ಬೇರೆ ಉದ್ಯೋಗಗಳನ್ನು ಆಗಮಿಸಿ ಪ್ರವಾಸಿ ಶ್ರಮಿಕರಿಗೆ ನೀಡುವಂಥ ಒಂದು ಪ್ರಮುಖವಾದ ಯೋಜನೆ ಆಗಿದೆ. ಅಲ್ಪಸಂಖ್ಯಾತ ಶಿಕ್ಷಾ ನಿಧಿ ಅಧಿನಿಯಮವನ್ನು ಜಾರಿ ಮಾಡಿದ ಮೊದಲ ರಾಜ್ಯ ಯಾವುದು? ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಅಲ್ಪಸಂಖ್ಯಾತ ಶಿಕ್ಷಾ ಅಧಿನಿಯಮ ಇದನ್ನು ಜಾರಿ ಮಾಡಿದ್ದು ಉತ್ತರಾಖಂಡ್ ರಾಜ್ಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನಿದು ಅಲ್ಪಸಂಖ್ಯಾತ ಶಿಕ್ಷಾ ಅಧಿನಿಯಮ ಅಂತ ಕೇಳಿದ್ರೆ, ಉತ್ತರಾಖಂಡ್ ರಾಜ್ಯದಲ್ಲಿರುವ ಮದ್ರಾಸ್ ಬೋರ್ಡ್ ಮದರಸ ಬೋರ್ಡ್ ಡಿಸಾಲ್ವ್ ಮಾಡಿ, ಸೊ ಇವರಿಗೆ ಸರ್ಕಾರದಿಂದನೇ ಅಲ್ಪಸಂಖ್ಯಾತ ಶಿಕ್ಷಾ ಅಧಿನಿಯಮವನ್ನು ಜಾರಿ ಮಾಡಿ, ಆ ಮೂಲಕ ಇವರಿಗೆ ಮದರಸದಲ್ಲಿ ನೀಡುವಂಥ ಶಿಕ್ಷಣವನ್ನು ನೀಡುವಂಥ ಒಂದು ಯೋಜನೆ ಇದು ಅಲ್ಪಸಂಖ್ಯಾತ ಶಿಕ್ಷಾ ಅಧಿನಿಯಮ ಯೋಜನೆ, ಉತ್ತರಾಖಂಡ್ ರಾಜ್ಯದ್ದು. ಔಪಚಾರಿಕ ವಿಶ್ರಾಮ ಅವಕಾಶ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಔಪಚಾರಿಕ ವಿಶ್ರಾಮ ಅವಕಾಶ ಯೋಜನೆ ನೋಡಿ, ಹೆಸರಲ್ಲೇ ಇದೆ. ತುಂಬ ಯೋಜನೆಗಳು ಅವುಗಳ ಹೆಸರಲ್ಲೇ ಅದರ ಒಂದು ಉದ್ದೇಶ ಇರುತ್ತೆ, ಅದೇನಂತೇಳಿ ಇರುತ್ತೆ, ಅದನ್ನ ಸ್ವಲ್ಪ ಯೋಚನೆ ಮಾಡಿ ನೋಟ್ ಮಾಡ್ಕೋಬೇಕಾಗತ್ತೆ. ಸೊ ಔಪಚಾರಿಕ ವಿಶ್ರಾಮ ಅವಕಾಶ ಯೋಜನೆ ಪ್ರಾರಂಭ ಮಾಡಿದ ರಾಜ್ಯ ಯಾವುದು ಕೇಳಿದ್ರೆ ಸಿಕ್ಕಿಂ ರಾಜ್ಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏನಿದು ಔಪಚಾರಿಕ ವಿಶ್ರಾಮ ಅವಕಾಶ ಯೋಜನೆ ಅಂತ ಕೇಳಿದ್ರೆ, ಸಿಕ್ಕಿಂ ರಾಜ್ಯದಲ್ಲಿ 5 ವರ್ಷ ಪೂರೈಸಿದ ಸರ್ಕಾರಿ ನೌಕರರಿಗೆ ರಜಾ ಸೌಲಭ್ಯ ನೀಡುವಂಥ ಒಂದು ಯೋಜನೆ. ರಜಾ ಸೌಲಭ್ಯ ಯಾವ ರೀತಿ ರಜಾ ಕೇಳಿದ್ರೆ, 5 ವರ್ಷ ಪೂರೈಸಿದ ಸರ್ಕಾರಿ ನೌಕರರು
ತಮಗೆ ಅವಶ್ಯಕತೆ ಇದ್ದಲ್ಲಿ 365 ದಿನದಿಂದ, ನೋಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದೆ, 365 ದಿನದಿಂದ 1080 ದಿನಗಳವರೆಗೆ, 1080 ದಿನಗಳವರೆಗೆ ಅವರು ಬೇಕಿದ್ರೆ ರಜೆಯನ್ನು ಹಾಕಬಹುದು. ಅಷ್ಟೇ ಅಲ್ಲ, ಈ ರಜಾ ಅವಧಿಯಲ್ಲಿ ಅವರಿಗೆ ಅರ್ಧ ಸಂಬಳವನ್ನು ಕೂಡ ನೀಡಲಾಗುತ್ತೆ. ತುಂಬ ಅನಿವಾರ್ಯ ಇರುವಂತಹ, ಹೆಲ್ತ್ ಇಶ್ಯೂಸ್ ಇರುವಂತಹ 5 ವರ್ಷ ಪೂರೈಸಿದ ಸರ್ಕಾರಿ ನೌಕರರಿಗೆ ರಜಾ ಸೌಲಭ್ಯ ನೀಡುವಂಥ ಒಂದು ಯೋಜನೆ ಇದು. ಈ ಯೋಜನೆಯಲ್ಲಿ 365 ದಿನದಿಂದ 1080 ದಿನಗಳವರೆಗೆ ರಜಾ ಹಾಕ್ಬೋದು ಅವರು ಅಧಿಕೃತವಾಗಿ. ಸೊ ಈ ರಜಾ ಅವಧಿಯಲ್ಲಿ ಕೂಡ ಅವರಿಗೆ ಅರ್ಧ ಸಂಬಳವನ್ನು ನೀಡಲಾಗುತ್ತೆ. ಸೊ ಈ ಒಂದು ಯೋಜನೆ ಲಾಗು ಮಾಡಿದ ರಾಜ್ಯ ಯಾವುದು ಕೇಳಿದ್ರೆ ಸಿಕ್ಕಿಂ ರಾಜ್ಯ. ಸಿಎಂ ಫ್ಲೈಟ್ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸಿಎಂ ಫ್ಲೈಟ್ ಯೋಜನೆ, ಸರಿಯಾದ ಉತ್ತರ ಅಸ್ಸಾಂ. ಅಸ್ಸಾಂನ ಮುಖ್ಯಮಂತ್ರಿ ಆಗಿದ್ದಂತಹ ಹೇಮಂತ ಬಿಸ್ವ ಶರ್ಮಾ ಈ ಒಂದು ಯೋಜನೆಯನ್ನು ಜಾರಿ ಮಾಡಿದರು, ಸಿಎಂ ಫ್ಲೈಟ್ ಯೋಜನೆ. ಏನಿದು ಸಿಎಂ ಫ್ಲೈಟ್ ಯೋಜನೆ ಅಂತ ಕೇಳಿದ್ರೆ, ಚೀಫ್ ಮಿನಿಸ್ಟರ್ಸ್ ಫಾರಿನ್ ಲ್ಯಾಂಗ್ವೇಜ್ ಇನಿಷಿಯೇಟಿವ್ ಫಾರ್ ಗ್ಲೋಬಲ್ ಹ್ಯೂಮನ್ ಟ್ಯಾಲೆಂಟ್ ಅಂತೇಳಿ. ಫ್ಲೈಟ್ ಅಂದ್ರೆ ಇದು ವಿಮಾನ ಅನ್ನುವ ಅರ್ಥ ಅಲ್ಲ ನೋಡಿ. ಚೀಫ್ ಮಿನಿಸ್ಟರ್ಸ್ ಫಾರಿನ್ ಲ್ಯಾಂಗ್ವೇಜ್ ಇನಿಷಿಯೇಟಿವ್ ಫಾರ್ ಗ್ಲೋಬಲ್ ಹ್ಯೂಮನ್ ಟ್ಯಾಲೆಂಟ್ ಅಂತ. ಗ್ಲೋಬಲ್ ಹ್ಯೂಮನ್ ಟ್ಯಾಲೆಂಟ್ ಅನ್ನೋದು ಸಿಎಂ ಫ್ಲೈಟ್ ಅನ್ನುವಂಥ ಯೋಜನೆಯ ಅಬ್ರಿವೇಷನ್. ಇದನ್ನು ಚಾಲನೆ ನೀಡಿದ್ದು ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ ಬಿಸ್ವ ಶರ್ಮಾ. ಮುಖ್ಯಮಂತ್ರಿ ಜೀವನ ಅನುಪ್ರೇರಣಾ ಯೋಜನೆ ಸಿಎಂ ಜೀವನ್ ಅನುಪ್ರೇರಣಾ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಅಸ್ಸಾಂ ರಾಜ್ಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಟಲ್ ಬಿಹಾರಿ ವಾಜಪೇಯಿ ಟ್ಯೂನಿಂಗ್ ಸ್ಕಾಲರ್ಶಿಪ್ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಏನಿದು ಟ್ಯೂನಿಂಗ್ ಸ್ಕಾಲರ್ಶಿಪ್ ಯೋಜನೆ ಅಂತ ಕೇಳಿದ್ರೆ, ಸ್ಕಾಲರ್ ಸ್ಟೂಡೆಂಟ್ಸ್ಗಳಿಗೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಇಂಗ್ಲೆಂಡ್ಗೆ ಹೋಗುವ ಅವಕಾಶ ನೋಡಿ. ಇಂಗ್ಲೆಂಡ್ಗೆ ಸರ್ಕಾರದಿಂದನೇ ಇಂಗ್ಲೆಂಡ್ಗೆ ಹೋಗಿ ಒಂದು ಉನ್ನತ ಶಿಕ್ಷಣ ಪಡೆಯುವಂತಹ ಅವಕಾಶವನ್ನು ನೀಡುವಂಥ ಯೋಜನೆ ಇದು ಅಟಲ್ ಬಿಹಾರಿ ವಾಜಪೇಯಿ ಟ್ಯೂನಿಂಗ್ ಸ್ಕಾಲರ್ಶಿಪ್ ಯೋಜನೆ ಅಂತೇಳಿ. ಸೊ ಇದರ ಜೊತೆಗೆ ಉತ್ತರ ಪ್ರದೇಶದ ಇನ್ನೆರಡು ಪ್ರಮುಖ ಯೋಜನೆಗಳಿದ್ದಾವೆ, ಇಲ್ಲಿ ನೋಟ್ ಮಾಡ್ಕೊಳ್ಳಿ. ಒಂದು ಬಫರ್ ಮೇ ಸಫರ್ ಅಂತ ಯೋಜನೆ, ಇನ್ನೊಂದು ನ್ಯಾಯ ಯೋಜನೆ ಅಂತ. ಈ ಯೋಜನೆಗಳು ಕೂಡ ಗೊತ್ತಿರಲಿ ನಿಮಗೆ, ಇವೆರಡೂ ಕೂಡ UP ಇದೆ. ದಿಶಾ ಅಭಿಯಾನವನ್ನು ಪ್ರಾರಂಭಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಹಾರಾಷ್ಟ್ರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಏನಿದು ದಿಶಾ ಅಭಿಯಾನ ಅನ್ನುವಂಥ ಅಭಿಯಾನ ಅಂತ ಕೇಳಿದ್ರೆ, ಇದು ಬೌದ್ಧಿಕ ವಿಕಲಾಂಗ ಮಕ್ಕಳಿಗೆ ಸಮಾನ ಶಿಕ್ಷಣವನ್ನು ನೀಡುವಂಥ ಒಂದು ಯೋಜನೆ. ಮೆಂಟಲಿ ರಿಟೈರ್ಡ್ ಇರ್ತಾರಲ್ಲ, ಬೌದ್ಧಿಕ ವಿಕಲಾಂಗ. ಸೊ ಈ ಬೌದ್ಧಿಕ ವಿಕಲಾಂಗ ಮಕ್ಕಳಿಗೆ ಸಮಾನ ಶಿಕ್ಷಣ ನೀಡುವಂಥ ಯೋಜನೆ. ಯೋಜನೆಯಾಗಿದೆ ಇದು. ಇದರ ಹೆಸರು ದಿಶಾ ಅಭಿಯಾನ್, ಮಹಾರಾಷ್ಟ್ರ ರಾಜ್ಯದ್ದು. ಗರುಡ ದೃಷ್ಟಿ ಎಂಬ ಹೆಸರಿನ ಉಪಕರಣವನ್ನು ಲಾಂಚ್ ಮಾಡಿದ ರಾಜ್ಯ ಯಾವುದು? ಗರುಡ ದೃಷ್ಟಿ. ಸರಿಯಾದ ಉತ್ತರ ಮಹಾರಾಷ್ಟ್ರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಏನಿದು ಗರುಡ ದೃಷ್ಟಿ ಅಂತ ಕೇಳಿದ್ರೆ, ಗರುಡ ದೃಷ್ಟಿ ಈ ಉಪಕರಣ ಇದೆಯಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಿ ಫ್ರಾಡ್ ಆಗುವಂಥದ್ದನ್ನು ಪತ್ತೆ ಹಚ್ಚುವಂಥ ಒಂದು ಯೋಜನೆ.
ಪತ್ತೆ ಹಚ್ಚುವ ಯೋಜನೆಯಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಫ್ರಾಡ್ ಆಗುವಂಥದ್ದನ್ನು ಪತ್ತೆ ಹಚ್ಚುವಂಥ ಒಂದು ಯೋಜನೆ ಇದು ಗರುಡ ದೃಷ್ಟಿ ಯೋಜನೆ. ತೆಯು ಮನವರ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ತೆಯು ಮನವರ ಯೋಜನೆ ಸರಿಯಾದ ಉತ್ತರ. ಇದನ್ನು ತಮಿಳುನಾಡು ರಾಜ್ಯ ಸರ್ಕಾರ ಪ್ರಾರಂಭ ಮಾಡುತ್ತೆ. ಏನಿದು ತೆಯು ಮನವರ ಯೋಜನೆ ಅಂತ ಕೇಳಿದ್ರೆ, ಪ್ರತಿ ಮನೆಗಳಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪ್ರತಿ ಮನೆಗಳಿಗೆ ರೇಷನ್ ತಲುಪಿಸುವಂಥ ಯೋಜನೆ ಇದು. ರೇಷನ್ ಅಥವಾ ಆಹಾರ ಧಾನ್ಯಗಳನ್ನು ತಲುಪಿಸುವ ಯೋಜನೆ. ಆಗಿದೆ. ತಲ್ಲಿಕಿ ವಂದನಾ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ತಲ್ಲಿಕಿ ವಂದನಾ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ತಲ್ಲಿಕಿ ವಂದನಾ ಎನ್ನುವಂಥ ಯೋಜನೆ ಆಂಧ್ರ ಪ್ರದೇಶ ರಾಜ್ಯದ್ದು. ಏನಿದು ಕೇಳಿದ್ರೆ, ಶಾಲೆಗೆ ಹೋಗುವ ಮಕ್ಕಳ ತಾಯಂದಿರಿಗೆ ವರ್ಷಕ್ಕೆ 15,000 ಹಣವನ್ನು ನೀಡುವಂಥ ಯೋಜನೆ. ಶಾಲೆಗೆ ಹೋಗುವ ಮಕ್ಕಳ ತಾಯಂದಿರಿಗೆ 15,000 ಹಣ ವಾರ್ಷಿಕ ನೀಡುವಂತಹ ಯೋಜನೆಯಾಗಿದೆ. ಯೋಜನೆ ಹೆಸರು ತಲ್ಲಿಕಿ ವಂದನಾ. ತಲ್ಲಿ ಅಂದರೆ ತಾಯಿ ಅಂತ ತೆಲುಗು ಭಾಷೆಯಲ್ಲಿ. ಮುಖ್ಯಮಂತ್ರಿ ಕನ್ಯಾ ವಿವಾಹ ಮಂಟಪ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಬಿಹಾರ. ಏನಿದು ಕೇಳಿದ್ರೆ, ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ವಿವಾಹ ಮಂಟಪವನ್ನು ನಿರ್ಮಿಸುವಂಥದ್ದು ಬಿಹಾರ ರಾಜ್ಯದ್ದು. ಬಿಹಾರದ ಇನ್ನೊಂದು ಯೋಜನೆ ಇದೆ, ನೋಟ್ ಮಾಡ್ಕೊಳ್ಳಿ. ಗುರು ಶಿಷ್ಯ ಪರಂಪರಾ ಯೋಜನೆ. ಗುರು ಶಿಷ್ಯ ಪರಂಪರಾ ಯೋಜನೆ ಇದು ಕೂಡ ಬಿಹಾರದ ಒಂದು ಪ್ರಮುಖವಾದ ಯೋಜನೆಯಾಗಿದೆ. ವಿದ್ಯಾಶಕ್ತಿ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ವಿದ್ಯಾಶಕ್ತಿ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನಿದು ವಿದ್ಯಾಶಕ್ತಿ ಯೋಜನೆ ಅಂತ ಕೇಳಿದ್ರೆ, ಸ್ಲೋ ಲರ್ನರ್ಗೆ ಅಂದರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಸ್ಲೋ ಲರ್ನರ್ಸ್ ಇರ್ತಾರಲ್ಲ, ಈ ಸ್ಲೋ ಲರ್ನರ್ಗೆ ಉತ್ತೇಜನ ನೀಡುವಂಥ ಯೋಜನೆ ಇದು. ಯಾವ ರೀತಿ ಉತ್ತೇಜನ ಕೇಳಿದ್ರೆ, ಈ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಆನ್ಲೈನ್ ರೆಮಿಡಿಯಲ್ ಕ್ಲಾಸಸ್ಸನ್ನು ಮಾಡೋದು. ಆನ್ಲೈನ್ ರೆಮಿಡಿಯಲ್ ಕ್ಲಾಸಸ್ಸನ್ನು ಮಾಡುವಂಥ ಒಂದು ಪ್ರಮುಖ ಯೋಜನೆಯಾಗಿದೆ. ಮುಖ್ಯಮಂತ್ರಿ ವುಮೆನ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರಾಖಂಡ್ ರಾಜ್ಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಉತ್ತರಾಖಂಡ್ ರಾಜ್ಯ. ಜ್ಯೋತಿ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಕೇರಳ ರಾಜ್ಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪಂಡಿತ್ ಲಕ್ಷ್ಮಿ ಕಲಾಕಾರ ಸಾಮಾಜಿಕ ಸಮ್ಮಾನ್ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಹರಿಯಾಣ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪಂಡಿತ್ ಲಕ್ಷ್ಮಿ ಕಲಾಕಾರ ಸಾಮಾಜಿಕ ಸಮ್ಮಾನ್ ಯೋಜನೆ. ಇಂದಿರಾ ಸೌರಗಿರಿ ಜಲ ವಿಕಾಸಂ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ತೆಲಂಗಾಣ. ಏನಿದು ಯೋಜನೆ ಅಂತ ಕೇಳಿದ್ರೆ, ಇಂದಿರಾ ಸೌರಗಿರಿ ಜಲ ವಿಕಾಸಂ ಯೋಜನೆ ಇದೆಯಲ್ಲ, ಈ ಯೋಜನೆಗಳ ಮೂಲಕ ಬುಡಕಟ್ಟು ಜನಾಂಗದವರಿಗೆ ಫ್ರೀ ಸೋಲಾರ್ ಪಂಪ್ಗಳನ್ನು ನೀಡುವುದು. ಬುಡಕಟ್ಟು ಜನಾಂಗದವರಿಗೆ ಫ್ರೀ ಸೋಲಾರ್ ಪಂಪ್ ನೀಡುವ ಯೋಜನೆಯಾಗಿದೆ. ಇದು ಯಾವುದು ಕೇಳಿದ್ರೆ ಇಂದಿರಾ ಸೌರಗಿರಿ ಜಲ ವಿಕಾಸಂ ಯೋಜನೆ. ರಾಜೀವ್ ಗಾಂಧಿ ವನ ಸಂವರ್ಧನ್ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ್. ಇದೊಂದು
ಪರಿಸರ ಸಂರಕ್ಷಣಾ ಕಾರ್ಯಕ್ರಮವಾಗಿದೆ. ಪರಿಸರ ಸಂರಕ್ಷಣಾ ಕಾರ್ಯಕ್ರಮ. ಕುಸುಮ ಸಿ ಪರಿಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು? ಕುಸುಮ ಸಿ ಪರಿಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಚಿಕ್ಕಬಳ್ಳಾಪುರ. ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿ. ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿ. ಸೊ ಏನಿದು ಕೇಳಿದ್ರೆ ಕೃಷಿ ಪಂಪ್ ಸೆಟ್ ಸೋಲಾರ್ ಎನರ್ಜಿ ಮೂಲಕ. ಕೃಷಿ ಪಂಪ್ ಸೆಟ್ ಯಾವುದರ ಮೂಲಕ? ಸೋಲಾರ್ ಮೂಲಕ. ಪ್ರಾಜೆಕ್ಟ್ ಹಿಫಾಜತ್ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು? ಪ್ರಾಜೆಕ್ಟ್ ಹಿಫಾಜತ್ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಪಂಜಾಬ್. ಪಂಜಾಬ್ ರಾಜ್ಯದಲ್ಲಿ ಮಹಿಳೆಯರ ರಕ್ಷಣೆಗಾಗಿ, ಮಹಿಳೆಯರ ಸುರಕ್ಷತೆಗಾಗಿ ಜಾರಿ ಮಾಡಲಾದಂಥ ಒಂದು ಯೋಜನೆ ಇದು ಪ್ರಾಜೆಕ್ಟ್ ಹಿಫಾಜತ್ ಎನ್ನುವಂಥ ಯೋಜನೆ. ಮುಖ್ಯಮಂತ್ರಿ ಸಮೃದ್ಧ ಪರಿವಾರ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಧ್ಯಪ್ರದೇಶ ರಾಜ್ಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಶಿಷ್ಟಾಚಾರ ದಸ್ತ್ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಶಿಷ್ಟಾಚಾರ ದಸ್ತ್ ಯೋಜನೆ. ಸರಿಯಾದ ಉತ್ತರ ದೆಹಲಿ. ದೆಹಲಿ ಪೊಲೀಸ್ ಶಿಷ್ಟಾಚಾರ ದಸ್ತ ಯೋಜನೆಯನ್ನ ಪ್ರಾರಂಭ ಮಾಡಿತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ದೆಹಲಿ ಪೊಲೀಸ್. ಇನ್ನು ಜೈ ಹಿಂದ್ ಯೋಜನೆ ಕೂಡ ದೆಹಲಿಯದ್ದೇ, ದೆಹಲಿ ಯೂನಿವರ್ಸಿಟಿದು, ನೋಟ್ ಮಾಡ್ಕೊಳ್ಳಿ. ಜೈ ಹಿಂದ್ ಯೋಜನೆ ದೆಹಲಿ ವಿವಿದು ಯೂನಿವರ್ಸಿಟಿದು. ದೀನ್ ದಯಾಳ್ ಉಪಾಧ್ಯಾಯ ಭೂಮಿಹೀನ ಕೃಷಿ ಮಜ್ದೂರ್ ಕಲ್ಯಾಣ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಛತ್ತೀಸ್ಗಢ ರಾಜ್ಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನಿದು ಯೋಜನೆ ಅಂತ ಕೇಳಿದ್ರೆ, ಕೃಷಿ ಭೂಮಿ ಇಲ್ಲದವರಿಗೆ ಅಂದರೆ ಲ್ಯಾಂಡ್ಲೆಸ್ ಲೇಬರ್ಸ್ಗೆ ಅವರ ಅಭಿವೃದ್ಧಿಯನ್ನು ಮಾಡುವಂಥದ್ದು. ಕೃಷಿಯೇತರ ಭೂಮಿಯನ್ನು ಅಥವಾ ಕೃಷಿ ಭೂಮಿ ಇಲ್ಲದವರಿಗೆ ಒಂದು ಅಭಿವೃದ್ಧಿ ಮಾಡುವಂಥ ಯೋಜನೆ. ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಪಾಲಿಸಿಯನ್ನು ಜಾರಿಗೆ ತಂದ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಾಲ ಸುರಕ್ಷಾ ರಾಜ್ಯ ಕಾರ್ಯಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಕೇರಳ. ಏನಿದು ಕೇಳಿದ್ರೆ, ಬಾಲಕಿಯರ ಶೋಷಣೆಯ ವಿರುದ್ಧ, ಬಾಲಕಿಯರ ಶೋಷಣೆ ವಿರುದ್ಧ ಜಾರಿಗೆ ತರಲಾದ ಯೋಜನೆ ಇದು. ಬಾಲ ಸುರಕ್ಷಾ ರಾಜ್ಯ ಕಾರ್ಯ ಯೋಜನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಶಹೀದ್ ಮಾಧವ್ ಸಿಂಗ್ ಹಾತ್ ಖರ್ಚಾ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಶಹೀದ್ ಮಾಧವ್ ಸಿಂಗ್ ಹಾತ್ ಖರ್ಚಾ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಒಡಿಸ್ಸಾ. ಏನಿದು ಕೇಳಿದ್ರೆ, ST ಸ್ಟೂಡೆಂಟ್ ಎಜುಕೇಷನ್ಗೆ ಶೆಡ್ಯೂಲ್ಡ್ ಟ್ರೈಬ್ಸ್ ಅಥವಾ ST ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಉತ್ತೇಜನ ನೀಡುವಂಥ ಯೋಜನೆ. ಶಿಕ್ಷಣಕ್ಕೆ ಉತ್ತೇಜನ ನೀಡುವಂಥ ಒಂದು ಯೋಜನೆ ಆಗಿದೆ. ಯಾವ ರೀತಿಯಾಗಿ ಕೇಳಿದ್ರೆ, ಅವರಿಗೆ 5,000 ಸಹಾಯಧನ ನೀಡುವುದು. ಡ್ರಾಪ್ಔಟ್ಸನ್ನು ಕಡಿಮೆ ಮಾಡುವಂಥ ಒಂದು ಯೋಜನೆ ಆಗಿದೆ ಇದು. ನದಿ ಬಂಧನ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ಕಿಲ್ ಉದಯ್ ತೊಂಗಾಯಿ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ತ್ರಿಪುರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮುಖ್ಯಮಂತ್ರಿ ಬಾಲಿಕಾ ಸಮೃದ್ಧ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ತ್ರಿಪುರ. ತ್ರಿಪುರದಲ್ಲಿ ಇನ್ನೊಂದು ಯೋಜನೆ ಇದೆ, CM ಕನ್ಯಾ ಆತ್ಮನಿರ್ಭರ್ ಯೋಜನೆ. CM ಕನ್ಯಾ ಆತ್ಮನಿರ್ಭರ ಯೋಜನೆ, ಇದು ಕೂಡ ತ್ರಿಪುರದ್ದೇ. ಮುಖ್ಯಮಂತ್ರಿ ಬಾಲಿಕಾ ಸಮೃದ್ಧ ಯೋಜನೆ ಕೂಡ ತ್ರಿಪುರ ರಾಜ್ಯದ್ದೇ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ, ರಾಜೀವ್ ಯುವ ವಿಕಾಸಂ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ, ತೆಲಂಗಾಣ,
ಆಂಧ್ರ ಪ್ರದೇಶ್, ತ್ರಿಪುರಾ, ಒಡಿಸ್ಸಾ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಮುಂಬರುವ ಎಲ್ಲ ಪರೀಕ್ಷೆಗಳಿಗಾಗಿ TET ಎಕ್ಸಾಮ್, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್, PSTR, GPSTR, SDA, FDA ರಾಜ್ಯ ಸರ್ಕಾರದ ಎಲ್ಲ ಒಂದು ಪರೀಕ್ಷೆಗಳಿಗಾಗಿ ಪ್ರಮುಖ ಪ್ಲೇಲಿಸ್ಟ್ಗಳನ್ನು, ಸರಣಿಗಳನ್ನು ಪ್ರಾರಂಭ ಮಾಡಿದ್ದೀವಿ. ಈ ಒಂದು ಸರಣಿಗಳು, ಪ್ಲೇಲಿಸ್ಟ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಇದೆ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀವಿ. ಸೊ ಈ ಒಂದು ಸರಣಿಗಳ ಉದ್ದೇಶವನ್ನು ಹೇಳೋದಾದರೆ, ಇದರಲ್ಲಿ ಇತಿಹಾಸ, ಭೂಗೋಳ, ಸಂವಿಧಾನ, ವಿಜ್ಞಾನ, ಪ್ರಮುಖವಾಗಿ ವಿಜ್ಞಾನ ಮತ್ತು ಅರ್ಥಶಾಸ್ತ್ರ, ಈ ಒಂದು ಸೆಪ್ರೇಟ್ ಪ್ಲೇಲಿಸ್ಟ್ ಇದೆ. ಸರ್, ಏನಿದರ ವಿಶೇಷತೆ ಏನು ಕೇಳಿದ್ರೆ, ಈ ಎಲ್ಲ ಪ್ಲೇಲಿಸ್ಟ್ಗಳಲ್ಲಿ ನಿಮಗೆ ವಿಶೇಷವಾಗಿ 6ರಿಂದ 12ನೇ ತರಗತಿವರೆಗಿನ ಸರ್ಕಾರಿ ಪುಸ್ತಕಗಳ ಪಠ್ಯವಾರು ಪ್ರಶ್ನೋತ್ತರಗಳನ್ನು ಪ್ರತಿಯೊಂದು ಟಾಪಿಕ್ ವೈಸ್ ಪಠ್ಯವಾರು ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡಿದ್ವಿ. ಸಂಪೂರ್ಣ ವಿವರಣೆ ಕೂಡ ಇರುತ್ತೆ. ಪ್ರತಿಯೊಂದು ಇತಿಹಾಸ, ಭೂಗೋಳ, ಸಂವಿಧಾನ, ವಿಜ್ಞಾನ, ಅರ್ಥಶಾಸ್ತ್ರ ಸಂಬಂಧಪಟ್ಟಂತೆ 6 to 12th ಗೌರ್ಮೆಂಟ್ ಬುಕ್ಸನ್ನು ಆಧರಿಸಿ ಅಲ್ಲಿನ ಪಠ್ಯವಾರು ಕ್ವಶನ್ಗಳನ್ನು ಸಾಲ್ವ್ ಮಾಡಲಾಗಿದೆ. ಇದರ ಸದುಪಯೋಗ ಮಾಡಿಕೊಳ್ಳಿ. ಇನ್ನೊಂದು ವಿಶೇಷವಾಗಿ 2025ನೇ ಸಾಲಿನ ಕರೆಂಟ್ ಅಫೇರ್ಸ್, ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಕೂಡ ಲಭ್ಯ ಇದೆ. ಅದರ ಜೊತೆಗೆ ಪ್ರಮುಖ ಇಶ್ಯೂಸ್, ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಮತ್ತು ಪ್ರಮುಖ ಇಶ್ಯೂಸ್ ಅಂದರೆ ಅವಾರ್ಡ್ಸ್ಗಳ ಬಗ್ಗೆ, ಸ್ಪೋರ್ಟ್ಸ್ಗಳ ಬಗ್ಗೆ, ಯೋಜನೆಗಳ ಬಗ್ಗೆ, ಈ ರೀತಿ ಪ್ರಮುಖ ಟ್ರೆಂಡಿಂಗ್ ಟಾಪಿಕ್ಗಳ ಮೇಲೆ ಕೂಡ ವಿಡಿಯೋಗಳನ್ನು ಮಾಡಿದ್ದೀವಿ. ಈ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.